ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಗುರುವಾರ ಸಂಜೆ ವ್ಲಾಗು. ಹಾಗೆ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಚೆನ್ನಾಗಿ ಬೆಳಗ್ಗೆನೂ ಒಂದು ಟೈಮು ಕೆನೆ ಬಂದಿತ್ತು, ಮತ್ತು ಈಗ ಮಧ್ಯಾಹ್ನ ಒಂದು ಸತಿ ಕಾಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮತ್ತೆ ಒಂದು ಸ್ವಲ್ಪ ಕೆನೆ ಬಂದಿದೆ. ಈ ರೀತಿ ತೆಗೆದು ಇಡ್ತೀನಿ. ದಿನಕ್ಕೊಂದು 2-3 ಟೈಮ್ ಕೆನೆನ ತೆಗೆದಿಡ್ತೀನಿ ನಾನು. ಇಷ್ಟೊಂದು ಕೆನೆ ಬಂದಿದೆ. ಹಾಲು ಮಾತ್ರ ತುಂಬಾ ಚೆನ್ನಾಗಿ ಕೊಡ್ತಾರೆ ಹಾಲಿನವರು. ಹಾಗಾಗಿ ಇದೊಂದು ಜಸ್ಟ್ ಒಂದು 15 ಡೇಸ್ ಇಷ್ಟೇ ಇದು ಹಾಲಿನ ಕೆನೆ. ಮನೆ ಒಳಗಂತೂ ತುಂಬಾ ಶೆಕೆ. ಹಾಗಾಗಿ ಹೊರಗಡೆ ಹೋಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಬಂದೆ. ಮಕ್ಕಳಿಬ್ಬರು ಇನ್ನೂ ಮಲಗಿದ್ರು. ಹಾಗೆ ಹೊರಗಡೆ ಗಾಳಿಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಹಾಗೆ ಒಂದು 2 ಡೇಸ್ ಆಗಿತ್ತು, ಬಟ್ಟೆ ಎಲ್ಲ ಮಡಚೇ ಇರಲಿಲ್ಲ. ಹಾಗೆ ಊರಿಗೆಲ್ಲ ಹೋಗಿ ಬಂದಿದ್ನಲ್ವ, ಬಟ್ಟೆಗಳೆಲ್ಲ ಹಾಗೆ ಇತ್ತು. ಸೊ ಬಟ್ಟೆಗಳನ್ನೆಲ್ಲ ಮಡಿಸಿದೆ. ಅಷ್ಟೊತ್ತಿಗೆ ನನ್ನ ಮಗಳೆದ್ದು ಬಂದಳು. ಅವಳಿಗೂ ಕೂಡ ತಲೆ ಬಾಚಿ ಮುಖ ತೊಳೆದು ಹಾಲನ್ನ ಕೊಟ್ಟೆ. ಅದಾದಮೇಲೆ ನನ್ನ ಮಗನೂ ಕೂಡ ಎದ್ದಿದ್ದ. ಅವನಿಗೂ ಕೂಡ ತಲೆ ಬಾಚಬೇಕಂತೆ. ಅವ್ರ ಅಕ್ಕ ತಲೆ ಬಾಚ್ಕೊಂಡ್ಲಲ್ವ, ಅವನು ತಲೆ ಬಾಚು ಅಂತಂದು ಹೇಳ್ತಾ ಇದ್ದ. ನಿನಗೆ ಕೂದಲಿಲ್ಲಪ್ಪ ಅಂತಂದ್ರೂ ತಲೆ ಬಾಚು ಅಂತಂದು ಬಂದು ಮುಂದೆ ನಿಂತ್ಕೊತಾ ಇದ್ದ. ಅವನಿಗೂ ಸ್ವಲ್ಪ ಹಂಗೆ ತಲೆ ಬಾಚಿರೋ ಥರ ಮಾಡಿದೆ ಅಷ್ಟೇ. ಹಾಲು ಕುಡಿತೀರಾ? ನನ್ನ ಮಗನಂತೂ ಏನು ಕೇಳಿದ್ರು ಹ್ಞೂ ಅಂತಂತಾನೆ. ಹಾಲು ಕುಡಿತೀಯಾ, ತಿಂತೀಯಾ, ಮಲಗ್ತೀಯಾ ಅಂದರೆ ಎಲ್ಲದಕ್ಕೂ ಹ್ಞೂ ಅಂತಾನೆ. ಇತ್ತೀಚೆಗಂತೂ ನನ್ನ ಮಗಳಿಗೇನೋ ಸ್ಮಾಲ್ ಬುಕ್ ಮಾಡಿಕೊಡ್ಬೇಕಂತೆ. ಅದೆಲ್ಲೋ ನೋಡಿಬಿಟ್ಟಿದ್ದಾಳೆ ಟಿ ವಿನಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಿದ್ದಾಳೆ. ಹಾಗಾಗಿ ನನಗೆ ಗಂಟು ಬಿದ್ದುಬಿಟ್ಟಿದ್ಲು, ಮಾಡಿಕೊಡು ಅಂತ. ಚೆನ್ನಾಗಿರೋ ಬುಕ್ ಯಾಕೆ ಮಾರಿಯೋದು, ಅದರಲ್ಲೇ ಬರಿ ಅಂತ ಹೇಳಿದೆ. ಇಲ್ಲ, ನನಗೆ ಸ್ಮಾಲ್ ಬುಕ್ ಬೇಕು ಅಂತಂದು ಹೇಳ್ತಾ ಇದ್ಲು. ನಾನೇ ಒಂದಿಷ್ಟು ಪೇಪರ್ನ ಕಟ್ ಮಾಡಿಬಿಟ್ಟು ಮಾಡಿಕೊಟ್ಟೆ. ಇವಾಗ ಸ್ಕೂಲ್ ಬೇರೆ ರಜೆ ಇದೆ ಅಲ್ವಾ, ಅವಳಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅನಿಸುತ್ತೆ. ಏನಾದರೂ ಮಾಡ್ತಾನೇ ಇರ್ತಾಳೆ. ಬಟರ್ಫ್ಲೈ ಮಾಡಿದ್ಲು ಮೊನ್ನೆ, ಆಮೇಲೆ ಬೋಟ್ ಏನೋ ಮಾಡಿದ್ಲು. ಈ ಥರ ಟಿ ವಿನಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಕ್ರಾಫ್ಟೆಲ್ಲ ಮಾಡ್ತಾ ಇರ್ತಾಳೆ. ತುಂಬ ಇಂಟ್ರೆಸ್ಟ್ ಇದ್ದಾಳೆ ಕ್ರಾಫ್ಟ್ ಮಾಡೋದಾಗಲಿ, ಕಲರ್ ಮಾಡೋದಾಗಲಿ. ಈ ರೀತಿ ಮಾಡಿಕೊಟ್ಟೆ. ತುಂಬಾ ಕ್ಯೂಟಾಗಿ ಕಾಣ್ತಾಯಿತ್ತು. ಹಳೆ ಬುಕ್ ಇತ್ತು, ಆ ಹಳೆ ಬುಕ್ಕಿಂದು ಮೇಲ್ಗಡೆದು ತೆಗೆದುಬಿಟ್ಟು ಹಾಕಿದ್ದೀನಿ ಅವಳ ಹೆಸರಿರೋದನ್ನೇ. ಅವಳಿಗೆ ಈಗ ರಜಾ ಇದೆ ಅಲ್ವಾ, ಒಂದು 4 ಡೇಸ್ ರಜಾ ಇದೆ. ಮತ್ತು ಆಮೇಲೆ ಒಂದು 2 ಡೇಸ್ ಸ್ಕೂಲು. ಆಮೇಲೆ ಮತ್ತೆ ಮೇಗೆ ಒಂದು ಮಂತ್ ರಜಾ ಕೊಡ್ತಾರೆ. ಬೇಸಿಗೆ ರಜಾ ಕೊಟ್ಟಿರಲಿಲ್ಲ ಅವಳಿಗೆ. ಹಾಗಾಗಿ ನೆಕ್ಸ್ಟ್ ಮಂತಿಂದ ರಜಾ ಇದೆ ಅಲ್ವಾ, ಇನ್ನೊಂದು 2 ಡೇಸ್ ಏನು ಹೋಗೋದು ಬೇಡ ಅಂತ ಹೇಳಿದ್ರು. ಇವಾಗೆಲ್ಲ ಕ್ಲಾಸಸ್ ಎಲ್ಲ ಏನೂ ತೊಗೊತಾ ಇಲ್ಲ. ಹಾಗಾಗಿ ಅಜ್ಜಿ ಮನೆಗೆ ಹೋಗ್ತೀನಿ, ತಾತ ಮನೆಗೆ ಹೋಗ್ತೀನಿ ಅಂತಿದ್ಲು. ಸರಿ ಕಳಿಸಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಹಾಗೆ ನಾನು ಬಾದಾಮ್ ಪೌಡರ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಮಂಡಕ್ಕಿ ಮಾಡು ಅಂತ ಹೇಳಿದ್ರು. ಅವ್ರು ಬರೋ ಅಷ್ಟರಲ್ಲಿ ಬೆಳ್ಳುಳ್ಳಿ ಮಂಡಕ್ಕಿಯನ್ನು ಮಾಡಿ ಇಟ್ಟೆ. ಬಾದಾಮ್ ಪೌಡರ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಬೋದು. ಹಾಗೆ ಅದನ್ನು ಸ್ವಲ್ಪ ಸೋಕ್ ಮಾಡೋದಕ್ಕಿಟ್ಟು ಹಾಲನ್ನ ಕಾಸ್ತಾ ಇದ್ದೀನಿ. ಹಾಲಿನವ್ರು ಬಂದಿದ್ದರು, ಹಾಲು ತೊಗೊಂಡೆ. ಅದಾದಮೇಲೆ ಒಂದು 2 ನಿಮಿಷದಿಂದ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ಅದು ಮೇಲ್ಗಡೆ ಸಿಪ್ಪೆ ಬಿಟ್ಕೊಂಡ್ಬಿಡುತ್ತೆ. ನನ್ನ ಮಗಳಿಗೆ ಬಿಡಿಸು ಅಂತಂದು ಕೊಟ್ಟಿದ್ದೆ. ಹಾಗೆ ಚಂದ್ರ ನೋಡ್ತಾ ಇರ್ಬೋದು, ಆರೆಂಜಿಶ್ ರೆಡ್ ಕಲರಲ್ಲಿ ಕಾಣ್ತಾ ಇತ್ತು. ಹಾಗೆ ನನ್ನ ತಮ್ಮನೂ ಬಂದಿದ್ದ, ಅವನಿಗೂ ಕೂಡ ಮಂಡಕ್ಕಿ ಹಾಕ್ಕೊಟ್ಟೆ. ನನ್ನ ಹಸ್ಬೆಂಡ್ಗೂ ಕೂಡ ಮಂಡಕ್ಕಿ ಹಾಕ್ಕೊಟ್ಟೆ. ಬೆಳಿಗ್ಗೆನೇ ನಾನು ಪಲ್ಯ ಮಾಡಿಟ್ಟಿದ್ದೆ, ಕಾಳಿನ ಪಲ್ಯ. ಹಾಗೆ ಬೆಳಗ್ಗೆ ಚಪಾತಿ ಮಾಡಿದ್ದೆ. ಈಗ ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗೆ ರೊಟ್ಟಿ ಮಾಡೋದಕ್ಕೂ ಕೆಲವರು ನನಗೆ ಹೇಳ್ತಾಯಿದ್ರು, ನನ್ನ ಹತ್ರ ಮಾತಾಡುವಾಗ, ನೀನು ವೀಡಿಯೋಗೋಸ್ಕರ ರೊಟ್ಟಿ ಮಾಡ್ತೀಯಾ ಅಂತ ಕೇಳ್ತಾಯಿದ್ರು. ವೀಡಿಯೋಗೋಸ್ಕರ ಏನು ರೊಟ್ಟಿ ಮಾಡಲ್ಲ, ಅದೇನು ಒಂದೇ ದಿನಕ್ಕೆ ಕಲಿಯೋದಕ್ಕೂ ಆಗೋದಿಲ್ಲ. ಅದನ್ನು ಒಂದು 3-4 ಇಯರ್ಸಿಂದ ನಾನು ಕಲಿತು ಇಷ್ಟು ಪರ್ಫೆಕ್ಟ್ ಆಗಿರೋದು. ಮುಂಚೆ ನಂಗೆ ರೊಟ್ಟಿ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಇವಾಗ ಇಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತೀನಿ ಅಂದರೆ ಅದು ಎಕ್ಸ್ಪೀರಿಯೆನ್ಸು. ಮಾಡಿ ಎಷ್ಟು ಕೆಡಿಸ್ತಿದ್ದೆ ರೊಟ್ಟಿನ ಅಂತಂದರೆ, ಸುಮ್ಮನೆ ಹಿಟ್ಟೆಲ್ಲ ವೇಸ್ಟ್ ಆಗೋದು. ಅಷ್ಟು ಹಿಟ್ಟು ಮುದ್ದೆ ಮಾಡುವಾಗಲೂ ಅಷ್ಟೇ ತುಂಬ ಹಿಟ್ಟು ವೇಸ್ಟ್ ಮಾಡಿದ್ದೀನಿ. ರೊಟ್ಟಿ ಮಾಡುವಾಗಲೂ ಅಷ್ಟೇ ತುಂಬಾ ರೊಟ್ಟಿನ ಹಾಳು ಮಾಡಿದ್ದೀನಿ. ಒಂದು 2-3 ಇಯರ್ಸ್ ನಾನು ಮಾಡಿನೇ ಪರ್ಫೆಕ್ಟ್ ಆಗಿರೋದು. ಇಲ್ಲಾಂದರೆ ಇಷ್ಟು ಚೆನ್ನಾಗಿ ರೊಟ್ಟಿ ಮಾಡೋಕ್ಕಾಗಲ್ಲ ಒಂದೇ ದಿನಕ್ಕೇ. ನಮ್ಮ ಮನೇಲಿ ವಾರಕ್ಕೊಂದು 2 ದಿನ ಆದರೂ ರೊಟ್ಟಿ ಬೇಕೇ ಬೇಕು.
ಇಲ್ಲ ಅಂತಂದರೆ ಬರೀ ಚಪಾತಿ ತಿನ್ನೋಕ್ಕೂ ಆಗೋಲ್ಲ, ಬರೀ ಮುದ್ದೆನೂ ತಿನ್ನೋಕ್ಕಾಗಲ್ಲ. ಹಾಗೆ ರೊಟ್ಟಿ ಮಾಡಿದ್ಮೇಲೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ, ತುಂಬಾ ಹಿಟ್ಟು ಬಿದ್ದಿರುತ್ತೆ. ರೊಟ್ಟಿ ಮಾಡಾದಮೇಲೆ ಬಾದಾಮ್ ಪೌಡರ್ ಮಾಡೋದಕ್ಕೆ ವಾಲ್ನಟ್ಟು ಹಾಗೆ ಪಿಸ್ತಾ ಹುರಿದಿಟ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ದೋಸೆಗೆ ನೆನೆ ಹಾಕಿದ್ದೆ, ದೋಸೆ ಮಾಡೋಣ ಅಂತಂದು. ದೋಸೆಗೂ ಕೂಡ ಹಿಟ್ಟನ್ನು ರುಬ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಹಾಕ್ಕೊಟ್ಟೆ. ಬಾದಾಮ್ ಪೌಡರ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದೇ ಫಸ್ಟ್ ಮಾಡಿದ್ದು, ಸ್ವಲ್ಪನೇ ಮಾಡ್ತಾಯಿದ್ದೆ. ಅಷ್ಟೊಂದು ಈ ರೀತಿ ಗಂಟು ಆಗ್ತಾ ಇರಲಿಲ್ಲ, ಸ್ವಲ್ಪ ಆರಬೇಕಿತ್ತದು. ಜಾಸ್ತಿ ಮಿಕ್ಸಿ ಮಾಡಿದ್ನಲ್ವ, ಅದಕ್ಕೆ ಸ್ವಲ್ಪ ಗಂಟು ಆದಂಗೆ ಆಗಿತ್ತು. ಆರಿದ್ಮೇಲೆ ಸ್ವಲ್ಪ ಚೆನ್ನಾಗಾಯಿತು. ನನ್ನ ಮಗಳನ್ನ ಅವ್ರ ತಾತ ಮನೆಗೆ ಕಳಿಸ್ತಾ ಇದ್ದೀನಲ್ವ, ಸೊ ಬಾದಾಮ್ ಪೌಡರ್ ಖಾಲಿ ಆಗಿಬಿಟ್ಟಿತ್ತು, ಮಾಡಿ ಕೊಟ್ಟು ಕಳ್ಸೋಣ ಅಂತಂದು. ಇಲ್ಲ ಅಂತಂದರೆ ಹಾರ್ಲಿಕ್ಸು, ಬೂಸ್ಟು ಈ ಥರ ಅದು ಕುಡಿದ್ಬಿಡ್ತಾಳೆ. ಬಾದಾಮ್ ಪೌಡರ್ ಆದರೆ ಇಷ್ಟಪಟ್ಟು ಕುಡಿತಾಳೆ. ಅದಾದಮೇಲೆ ನಾನು ಕೂಡ ರೊಟ್ಟಿ ಹಾಕ್ಕೊಂಡು ಊಟ ಮಾಡಿದೆ. ಅದಾದಮೇಲೆ ಬಾದಾಮ್ ಪೌಡರು ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿತ್ತು. 3 ಗ್ಲಾಸ್ ಫಿಲ್ ಆಗಿದೆ ನೋಡಿ, ಅಷ್ಟೊಂದು ಬಂದಿದೆ. 1/4 kg ಬಾದಾಮಿನ ನಾನು ನೆನೆ ಹಾಕಿಬಿಟ್ಟು ಮಾಡಿದ್ದು. 3 ಗ್ಲಾಸಷ್ಟು ನನಗೆ ಬಾದಾಮ್ ಪೌಡರ್ ಬಂತು. ಮಕ್ಕಳಿಗೆ ತುಂಬಾ ಒಳ್ಳೆಯದು ಬಾದಾಮ್ ಪೌಡರು. ನಾವೆಲ್ಲ ಚಿಕ್ಕವರಿದ್ದಾಗ ಕುಡಿತಾ ಇದ್ವಿ. ಬಟ್ ಅಂಗಡಿಯಿಂದ ತರೋದು ಅಷ್ಟೊಂದು ಚೆನ್ನಾಗಿರಲ್ವ, ಬರೀ ಸಕ್ಕರೆನೇ ಇರುತ್ತೆ, ಅದರಲ್ಲಿ ಬಾದಾಮಿ ಪೌಡರೇ ಇರಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಹಾರ್ಲಿಕ್ಸ್ ಕೊಡ್ತಾಯಿದ್ದೆ, ಪೀಡಿಯಾಶ್ಯೂರ್ ಕೊಡ್ತಾಯಿದ್ದೆ. ಈಗ ಸಾಕು ದೊಡ್ಡವರಾದರು ಅಂತಂದು ಬಾದಾಮ್ ಪೌಡರ್ ಕುಡಿತಾರೆ. ಇವ್ರಿಗೂ ಕೂಡ ಬಾದಾಮ್ ಪೌಡರ್ ಕೊಡ್ತೀನಿ, ಬೆಲ್ಲ ಹಾಕಿ ಕೊಡೋದು. ಸೊ ಅದಾದಮೇಲೆ ಬೆಳಗ್ಗೆದು ಇದು ಬ್ಲಾಗು. ಫ್ರೈಡೇ ಮಾರ್ನಿಂಗು ದೋಸೆಗೆ ಹಿಟ್ಟು ರುಬ್ಬಿ ನೈಟ್ ಇಟ್ಟಿದ್ನಲ್ವ, ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಈಗಂತೂ ಸೆಕೆ ಅಲ್ವ, ಬೇಗನೆ ಹಿಟ್ಟು ಉಬ್ಬು ಬರುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಹಾಗೆ ನನ್ನ ಮಗಳಿಗೆ ಫಸ್ಟು ದೋಸೆ ಹಾಕ್ಕೊಟ್ಬಿಡೋಣ ಅಂತಂದು ದೋಸೆ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂತು ದೋಸೆ. ಮೊದಲನೇ ದೋಸೆ ಸ್ವಲ್ಪ ಲೈಟಾಗಿ ಹಿಡಿಯುತ್ತೆ, ಯಾಕಂತಂದರೆ ಹಂಚಿನ್ನೂ ಚೆನ್ನಾಗಿ ಕಾದು ಎಲ್ಲ ಇದು ಆಗಿರಲ್ಲ. ಹಾಗಾಗಿ ಫಸ್ಟ್ನೇ ದೋಸೆ ಸ್ವಲ್ಪ ಲೈಟಾಗಿ ಹಿಡಿಯುತ್ತೆ. ನೋಡ್ತಾ ಇರ್ಬೋದು. ಇವಾಗ ದೋಸೆ ಹಾಕ್ತೀನಿ ನಾನು. ತುಂಬ ಚೆನ್ನಾಗಿ ಬಂತು ದೋಸೆ, ಗರಿಗರಿಯಾಗಿ ಬರುತ್ತೆ. ನಾನು ಕೂಡ ಮುಂಚೆನೇ ಇದನ್ನು ರೆಸಿಪಿ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ನಾನು ಯಾವ ರೀತಿ ದೋಸೆಗೆ ಹಾಕ್ತೀನಿ ಅಂತ. ತುಂಬ ಚೆನ್ನಾಗಿ ರೆಡ್ಡಿಶ್ ಕಲರಲ್ಲೇ ಬರುತ್ತೆ. ಹಾಗೆ ಈ ಸ್ಪ್ರೇ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಸ್ಪ್ರೇ, ಜಾಸ್ತಿ ಆಯಿಲೆಲ್ಲ ವೇಸ್ಟ್ ಆಗೋಲ್ಲ. ಹಾಗೆ ನನ್ನ ಮಗಳಿಗೆ ಬೆಣ್ಣೆ ದೋಸೆ ಬೇಕಂತೆ, ಹಾಗೆ ಬೆಣ್ಣೆ ಮಾಡಿಟ್ಟಿದ್ನಲ್ವ ಅದನ್ನು ಕೂಡ ಹಾಕಿದೆ. ಆ ಸ್ಪ್ರೇಯರ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಬೇಕಿದ್ರೆ ತೊಗೋಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ತುಂಬ ಒಳ್ಳೆ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಗರಿಗರಿಯಾಗಿ ತುಂಬ ರೆಡ್ಡಿಶಾಗಿ ಬಂದಿದೆ ದೋಸೆ. ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ನನ್ನ ಮಗಳಿಗೂ ಕೂಡ 1-2 ದೋಸೆನ ಪ್ಯಾಕ್ ಮಾಡಿದೆ, ಅವಳಿಗೆ ದೋಸೆ ಅಂದರೆ ಇಷ್ಟ. ಹಾಗೆ ಅಲ್ಲಿ ಏನೇನು ಬೇಕು ತೊಗೊಂಡೋಗಿ 1 ಮಂತಿಗೆ ಆಗೋಷ್ಟು ಬಟ್ಟೆ, ಹಾಗೆ ಅವಳದು ಕ್ರಯಾನ್ಸು, ಕಲರ್ ಪೆನ್ಸಿಲ್ಲು ಎಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ನಾಯಿನೂ ಬೇಕಂತೆ, ನಾಯಿನೂ ಕೂಡ ಹಾಕಿಡ್ತಾ ಇದ್ದೆ. ನನ್ನ ಮಗ ಅವಳು ಹೋಗೋದು ನೋಡಿ ನಾನು ಹೋಗ್ತೀನಿ ಅಂತಂದು ಹಠ ಮಾಡ್ತಾಯಿದ್ದ. ಅವ್ರ ಪಪ್ಪ ಶೂ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ಇನ್ನು 1 ತಿಂಗಳು ಅವ್ರ ತಾತ ಮನೇಲಿದ್ದು ಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಎಷ್ಟು ದಿನ ಇರ್ತಾಳೋ ಗೊತ್ತಿಲ್ಲ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾ.